ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾ ಮತ್ತೊಂದು ಬಿಗ್ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮಹತ್ವದ ಆಯ್ಕೆಯಾಗಿದೆ. ಕಡೆಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಬಿಜೆಪಿ RSS ಸೇರ್ಕೊಂಡು ಎಂಥ ಹೆಸರನ್ನ ಫೈನಲ್ ಮಾಡಿದೆ ನೋಡಿ. ಡೆಲ್ಲಿ ಗೆಲ್ಲಿಸಿದ ಮಾಸ್ಟರ್ ಮೈಂಡ್ಗೆ ಈಗ ಬಿಜೆಪಿ ಅಧ್ಯಕ್ಷ ಪಟ್ಟ. ವೆರಿ ಇಂಟ್ರೆಸ್ಟಿಂಗ್ ಆಯ್ಕೆ ಇದು. ಯಾವ ರೀತಿ ಹೊಸ ಜನರೇಷನ್ಗೆ ದಾರಿ ಮಾಡಿಕೊಡ್ತಿದ್ದಾರೆ ಮೋದಿ. ಅದರಲ್ಲೂ ಖುದ್ದು ಅಮಿತ್ ಶಾ ಇವರ ಸಾಮರ್ಥ್ಯವನ್ನ ಗುರುತಿಸಿ ಮೊದಲ ಅವಕಾಶವನ್ನು ಕೊಟ್ಟಿದ್ದು. ಅಲ್ಲವರು ಯಶಸ್ವಿಯಾಗಿ ಎರಡನೆಯ ಬಿಗ್ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಈಗ ಬಿಜೆಪಿ ಅಧ್ಯಕ್ಷ ಕುರ್ಚಿಯತ್ತ ಹೆಜ್ಜೆ ಇಟ್ಟಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಡೆವಲಪ್ಮೆಂಟ್ ಬಿಜೆಪಿಯ ಭವಿಷ್ಯದ ದೃಷ್ಟಿಯಿಂದ. ಎಷ್ಟು ದೊಡ್ಡ ಸರ್ಪ್ರೈಸ್ ಇದು. ಹಾಗಾದ್ರೆ ಎಂತೆಂಥ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಿದ್ದ ಸಮಯದಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಾವು ಇತ್ತೀಚೆಗಷ್ಟೇ ರಿಪೋರ್ಟ್ ಮಾಡಿದ್ವಿ, ಡಿಸೆಂಬರ್ ಅಧಿವೇಶನ ಮುಗಿಯೋದ್ರ ಒಳಗಡೆ ಅಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. ಮೊನ್ನೆ ಅಷ್ಟೇ JP ನಡ್ಡಾ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದ ರೀತಿಯಲ್ಲೂ ಒಂದು ಡಿನ್ನರ್ ಪಾರ್ಟಿ ಎಲ್ಲ ಆಯಿತು. ಆವಾಗಲೇ ಖಚಿತ ಆಯಿತು ಹೊಸಬ್ರು ಬರುವಂಥ ಸಮಯ ನಿಗದಿಯಾಗಿದೆ ಅಂತ. ಈಗ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ಘೋಷಣೆಯಾಗಿದೆ. ಅಧ್ಯಕ್ಷ ಘೋಷಣೆ ಎಲ್ಲಾಗಿದೆ ಅಂತ ನಿಮ್ಗೆ ಅನಿಸಬಹುದು. ಅಚ್ಚರಿ ಅನ್ನುವಂತೆ ಮೊದಲ ಬಾರಿಗೆ ಬಿಹಾರದಿಂದ 45 ವರ್ಷ, ಕೇವಲ 45 ವರ್ಷದ ಯಂಗ್ಸ್ಟರ್ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಲ್ಲಿ ಮಿನಿಸ್ಟರ್ ಆಗಿದ್ದವರು ಬಿಹಾರದ ಎಲೆಕ್ಷನ್ ಮುಗಿದೋಗಿದೆ. ಏನು ಕಥೆ ಇದು ಅಂತ ಆಶ್ಚರ್ಯ ಪಡ್ತಿದ್ದಾರೆ ಎಲ್ಲರೂ. ಕಾರ್ಯಾಧ್ಯಕ್ಷರ ಆಯ್ಕೆ ಅಂತ ಅನಿಸಿದ್ರು ಅವರೇ ಪಕ್ಷದ ಅಧ್ಯಕ್ಷರಾಗಲಿದ್ದಾರೆ ಅನ್ನೋದು ಖಚಿತ ಮೂಲಗಳಿಂದ ಸಿಗ್ತಿರುವಂಥ ಡೀಟೇಲ್ಸ್. ಯಾಕಂದ್ರೆ JP ನಡ್ಡಾ ಅವರು ಕೂಡ ಇದೇ ರೀತಿ ಕಾರ್ಯಾಧ್ಯಕ್ಷರಾಗೇನೆ ಆಯ್ಕೆ ಆಗಿದ್ವು. ಬಿಜೆಪಿ ಇತ್ತೀಚಿನ ವರ್ಷಗಳಲ್ಲಿ ಅನುಸರಿಸ್ಕೊಂಡು ಬರ್ತಾ ಇರುವಂತಹ ಒಂದು ರೂಲ್ಸ್ ಇದು. ಫಸ್ಟ್ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋದು, ಅವ್ರ ಆರ್ಗನೈಸೇಷನ್ ಎಲ್ಲದಕ್ಕೂ 6 ತಿಂಗಳು ಒಗ್ಗಿಕೊಳ್ಬೇಕು. ಒಂದಿಷ್ಟು ಟಾಸ್ಕ್ಗಳು ಇರೋವಾಗಲೇ ಅವರಿಗೆ ಆ ಕುರ್ಚಿಯನ್ನು ಕೊಟ್ಟು ಬಿಡೋದು. ಆಮೇಲೆ 6 ತಿಂಗಳಾದ್ಮೇಲೆ ಅಧಿಕೃತವಾಗಿ ಅಧ್ಯಕ್ಷರಾಗಿ ಘೋಷಣೆ ಮಾಡೋದು. ಸೊ ನಿತಿನ್ ನಬೀನ್ 45 ವರ್ಷದ ಯಂಗ್ ಲೀಡರ್ ಈಗ ಬಿಜೆಪಿಯ ಸಾರಥಿಯಾಗೋದು ಫಿಕ್ಸ್ ಆಗಿದೆ. 6 ತಿಂಗಳ ಬಳಿಕ ಅವರನ್ನ ಅಧ್ಯಕ್ಷರು ಅಂತ ಆಯ್ಕೆ ಮಾಡ್ತಾರೆ. ಚುನಾವಣೆ ಒಂದು ಪ್ರಾಸೆಸ್ ಮಾಡಿ ಈಗ ಕಾರ್ಯಾಧ್ಯಕ್ಷರ ಆಯ್ಕೆಯ ಮೂಲಕ ಬಹು ದೊಡ್ಡ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಮೋದಿ, ಶಾ ಮತ್ತು RSS. ಎಲ್ಲಾರ್ಗೂ ಆಶ್ಚರ್ಯ ನಿನ್ನೆಯಿಂದ ಈ ಹೆಸರು ಕೇಳಿದಾಗಿಂದ. ಇನ್ಫ್ಯಾಕ್ಟ್ ನಿತಿನ್ ನಬೀನ್ ಅವ್ರಿಗೆ ಗೊತ್ತಿರಲಿಲ್ಲ ತನ್ನನ್ನು ಆಯ್ಕೆ ಮಾಡ್ತಾರೆ ಅಂತ. ಅವ್ರು ಯಾವುದೋ ಬಿಜೆಪಿ ಕಾರ್ಯಕ್ರಮದ ಅಂದ್ರೆ ಈ ಕಾರ್ಯಕರ್ತರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಸನ್ಮಾನ ಕಾರ್ಯಕ್ರಮದಲ್ಲಿ. ದಿಢೀರಂತ ಕಾಲ್ ಬರುತ್ತೆ, ಅವ್ರಿಗೆ ಶಾಕ್, ಸರ್ಪ್ರೈಸ್ ಎಲ್ಲ ಆಗುತ್ತೆ. ಹಾಗಾದರೆ ಬಿಹಾರ ಚುನಾವಣೆನೂ ಮುಗಿದು ಹೋದ್ಮೇಲೆ ಯಾಕೆ ಈ ಆಯ್ಕೆ ಅಂತ ಅನಿಸ್ಬಹುದು. ಇವರು ಎಂತಹ ಚತುರ ನಾಯಕ, ಸಂಘಟನಾ ಚತುರ ಮತ್ತು ಆಡಳಿತಾತ್ಮಕ ಅನುಭವ ಎರಡೂ ಇರುವಂಥ ನಾಯಕ. ಬಿಜೆಪಿಗೆ ಎಷ್ಟು ದೊಡ್ಡ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ನೋಡಿದಾಗ ಇವರು ಭವಿಷ್ಯದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ, ಭವಿಷ್ಯದ ಒಂದು ಆಧಾರವಾಗ್ತಾರೆ ಅಂತ ಇವರನ್ನು ಪಿಕ್ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ. 2 ರಾಜ್ಯಗಳಲ್ಲಿ ಇಂಪಾಸಿಬಲ್ ಅನ್ನುವಂಥ ಸಿಚುವೇಶನ್ ಅನ್ನ ಪಾಸಿಬಲ್ ಮಾಡಿದಂಥ ಕ್ರೆಡಿಟ್ಟು ನಿತಿನ್ ನಬೀನ್ ಅವ್ರಿಗಿದೆ. ನಂಬರ್ 1 ಛತ್ತೀಸ್ಗಢ, ಡೆಲ್ಲಿಯಲ್ಲಿ 3 ದಶಕಗಳ ಈ ಬರಗಾಲವನ್ನು, ಆಡಳಿತದ ಬರವನ್ನು ನೀಗಿಸಿದ್ದು ಇದೇ ನಿತಿನ್ ನಬೀನ್ ಬಿಜೆಪಿಯನ್ನ ಗೆಲ್ಲಿಸ್ಕೊಳ್ಳುವಲ್ಲಿ. ಸೊ ಡೆಲ್ಲಿ ಚುನಾವಣೆ ಗೆಲುವಿನ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದೇ ನಿತಿನ್ ನಬೀನ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಆದ್ರೆ ಅವರನ್ನ ಪಿಕ್ ಮಾಡಿದ್ಯಾರು ಫಸ್ಟು? ಯಾಕೆ ಅವರ ಸಾಮರ್ಥ್ಯ ಡೆಲ್ಲಿಯಲ್ಲಿ ಯೂಸ್ ಆಗುತ್ತೆ ಅಂತ ಅನಿಸ್ತು ಅಂದರೆ ಅಲ್ಲೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ನೋಡಿ. ಅಮಿತ್ ಶಾ ಅವರು ಬಿಹಾರದಲ್ಲಿನ ಇವರ ಕಾರ್ಯವೈಖರಿಯನ್ನು ತುಂಬ ಹತ್ತಿರದಿಂದ ಗಮನಿಸಿರ್ತಾರೆ. ಇವರ ತಂದೆ ನಬೀನ್ ಅವರು ಜನಸಂಘ ಕಾಲದಿಂದ ಬಿಜೆಪಿ ಅಂದರೆ ಕೇಸರಿ ಪಡೆಯ ಜೊತೆಗೆ ಇದ್ದವರು. ತುಂಬ ಆಳವಾದಂಥ ಸಂಬಂಧ ಇದೆ ಇವ್ರ ಕುಟುಂಬಕ್ಕೆ ಪಕ್ಷದ ಜೊತೆಗೆ. ವರ್ಷ 45, ತುಂಬ ಯಂಗ್ ಪಾಲಿಟಿಕಲಿ, ಆದರೆ ಎಕ್ಸ್ಪೀರಿಯನ್ಸ್ ದೊಡ್ಡದಿದೆ. ಯಾಕಂದರೆ ತುಂಬ ಸಣ್ಣ ಏಜಲ್ಲಿ ಸ್ಟಾರ್ಟ್ ಮಾಡಿದವರು ಅವರು. ಆಲ್ರೆಡಿ 2 ದಶಕಕ್ಕೂ ಅಧಿಕವಾದಂತಹ ಒಂದು ಸಂಘಟನಾ ಅನುಭವ ಇದೆ ಅವರಿಗೆ. 20-25 ವರ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ. 5 ಸಲ MLA ಆಗಿ ಗೆದ್ದಿದ್ದಾರೆ, ಸುಮಾರು ಸಲ ಮಿನಿಸ್ಟರ್ ಆಗಿದ್ದಾರೆ. ಈಗ ಅವರು ನಿತೀಶ್ ಕುಮಾರ್ ಅವರ ಸರ್ಕಾರದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಪೋರ್ಟ್ಫೋಲಿಯೋವನ್ನು ಹೊಂದಿದ್ರು.
ಬಿಹಾರ ಪಾಲಿಟಿಕ್ಸಲ್ಲಿ ನಿತಿನ್ ನಬೀನ್ ಯಾವ ರೀತಿ ಚಾಣಾಕ್ಯ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್, ಅವ್ರು ಮಾಸ್ ಲೀಡರ್ ಅಲ್ಲ. ತುಂಬ ಅಂದರೆ ತುಂಬ ಹಾರ್ಡ್ ವರ್ಕಿಂಗು. ಯಾವುದಾದ್ರೂ ಒಂದು ಕೆಲಸ ಹಿಡ್ಕೊಂಡ್ರೆ ಅದಕ್ಕೆ ಸಂಪೂರ್ಣ ಸಮಯ ಇಟ್ಟು ಅದು ಎಷ್ಟಾದರೂ ಟಫ್ ನಟ್ ಆಗಿರಲಿ ಅದನ್ನು ಕ್ರ್ಯಾಕ್ ಮಾಡೇ ತೀರ್ತೀನಿ ಅನ್ನುವಂಥ ಒಂದು ವ್ಯಕ್ತಿತ್ವದ ಸಾಫ್ಟ್ ಸ್ಪೋಕನ್ನು ಎಲ್ಲೂ ತಲೆ ಹಾಕದ ಲೀಡರ್ಶಿಪ್ ಲೆಕ್ಕಾಚಾರ ಟಾರ್ಗೆಟ್ ಏನು ಅನ್ನೋದನ್ನು ಹೈಕಮಾಂಡ್ ತಲೆಯಲ್ಲಿರೋದನ್ನು ತಾನೇ ಅರ್ಥ ಮಾಡಿಕೊಂಡು ಟಾಸ್ಕ್ ಕೊಡೋ ಮೊದಲೇ ಕೆಲಸಕ್ಕೆ ಇಳಿಯುವಂಥ ಜಾಯಮಾನದ ನಿತಿನ್ ನಬೀನ್ ಅಮಿತ್ ಶಾ ಅವರ ಕಣ್ಣಿಗೆ ಬೀಳ್ತಾರೆ. ಬಿಹಾರದಲ್ಲಿ ಅವರು ಯೂತ್ BJP ವಿಂಗಲ್ಲಿದ್ದರು, ಜನರಲ್ ಸೆಕ್ರೆಟರಿ ಆಗಿದ್ದರು. ಈ ರೀತಿಯಲ್ಲಿ ಗುರುತಿಸ್ಕೊಂಡವರಷ್ಟೇ, ದೊಡ್ಡ ಮಟ್ಟದ ಲೀಡರ್ ಏನೂ ಆಗಿದ್ದವರಲ್ಲ. ನಿಧಾನಕ್ಕಲ್ಲಿ ಬಿಹಾರದಲ್ಲಿ ಅವ್ರು ಎಮರ್ಜ್ ಆದ ರೀತಿ ಅಮಿತ್ ಶಾ ಅವ್ರ ಕಣ್ಣಿಗೆ ಬಿದ್ದಿರುತ್ತೆ. ಇವ್ರಿಗೇನೋ ಭಯಂಕರವಾದ ಟ್ಯಾಲೆಂಟ್ ಇದೆಯಲ್ಲ ಅಂತ ಛತ್ತೀಸ್ಗಢದ ಉಸ್ತುವಾರಿ ಕೊಡಲಾಗತ್ತೆ, ಸಹ ಉಸ್ತುವಾರಿಯಾಗಿ. ಮತ್ತೆ ಯಾವ ರೀತಿ ಕೆಲಸ ಮಾಡ್ತಾರಂದರೆ 1.5 ವರ್ಷ ಇರುವಾಗ ಎಲೆಕ್ಷನ್ಗೆ ಕಂಪ್ಲೀಟಾಗಿ ಛತ್ತೀಸ್ಗಢ ಇವರು ತಲೆಗೆಡಿಸ್ಕೊಂಡು ಬಿಡ್ತಾರೆ. ವಾರಕ್ಕೆ 4 ದಿನ ಅಲ್ಲೇ ಇದ್ದು ಕ್ಯಾಂಡಿಡೇಟ್ ಕೋಆರ್ಡಿನೇಷನ್ನು, ಕಾರ್ಯಕರ್ತರ ಮಟ್ಟದಲ್ಲಿ ಕ್ಯಾಡರ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನು ಮಾಡ್ತಾರೆ. ಛತ್ತೀಸ್ಗಢದಲ್ಲಿ ಎಲೆಕ್ಷನ್ ತನಕನೂ ಎಲ್ಲ ಈ ಒಪಿನಿಯನ್ ಪೋಲ್ಗಳು, ಸರ್ವೆ ಸಮೀಕ್ಷೆಗಳು ಕಾಂಗ್ರೆಸ್ಸೇ ಬರುತ್ತಲ್ಲ, ಭೂಪೇಶ್ ಬಘೇಲ್ ಅವರ ಅಧಿಕಾರನೇ ಮತ್ತೆ ಸಾಧ್ಯ ಆಗತ್ತೆ, ಇಲ್ಲಿನ ಪರಿಸ್ಥಿತಿ BJPಗೆ ಸಾಧ್ಯವೇ ಇಲ್ಲ ಅನ್ನೋ ಥರ ಇತ್ತು. ಎಲ್ಲರೂ ಶಾಕ್ ಆಗ್ತಾರೆ ರಿಸಲ್ಟ್ ನೋಡಿ. ಛತ್ತೀಸ್ಗಢದ ಗೇಮ್ ಚೇಂಜ್ ಮಾಡಿದ್ದು ಇದೇ ನಿತಿನ್ ನಬೀನ್. ಛತ್ತೀಸ್ಗಢದಲ್ಲಿ ಅವ್ರನ್ನ ನೇಮಕ ಮಾಡಿದ್ದು ಅಮಿತ್ ಶಾ ಅವರು. ಭಯಂಕರ ಕೋಆರ್ಡಿನೇಷನು ಮತ್ತು ಚಾಣಾಕ್ಷತನ ಇದೆ ಇವ್ರಿಗೆ ಅಂತ. ಯಾವಾಗ ಛತ್ತೀಸ್ಗಢದ ಟಫ್ ನಟ್ಟನ್ನು ಕ್ರ್ಯಾಕ್ ಮಾಡಿದ್ರು, ಡೆಲ್ಲಿಗೆ ಇವರ ಅವಶ್ಯಕತೆ ಇದೆ ಅಂತ ಅಮಿತ್ ಶಾ ಅವರು ನೇಮಕ ಮಾಡ್ತಾರೆ. ಡೆಲ್ಲಿಯಲ್ಲಂತೂ ಇವರು ಮಾಡಿದ ಬದಲಾವಣೆಗಳು ಅಷ್ಟಿಷ್ಟಲ್ಲ. ಯಾಕೆ ಸಾಧ್ಯ ಆಗ್ತಿಲ್ಲ ಡೆಲ್ಲಿಯಲ್ಲಿ? ಅದು ಕೂಡ ಗದ್ದುಗೆಯ ಬುಡದಲ್ಲಿರುವಂತಹ ಜಾಗ. BJP ಇಡೀ ದೇಶ ಗೆದ್ದರೂ ಗದ್ದುಗೆ ಬುಡದಲ್ಲಿ ಗೆಲ್ಲೋಕ್ಕಾಗ್ತಿಲ್ಲ. 3 ದಶಕಗಳ ಬರ ನೀಗಿಸೋರು ಯಾರು ಅನ್ನೋ ಪ್ರಶ್ನೆ ಇತ್ತು. ಕೇಜ್ರಿವಾಲ್ ಕೋಟೆಯಲ್ಲಿ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂದರೆ BJP ಭರ್ಜರಿಯಾಗಿ ಅಲ್ಲಿ ಪೊರಕೆಯನ್ನೇ ಗುಡಿಸಿ ಹಾಕಿಬಿಡುತ್ತೆ. ಅಂತಹ ಗೆಲುವಿಗೆ ಕಾರಣ ಆಗಿತ್ತು ಇದೇ ನಿತಿನ್ ನಬೀನ್ ಅವರ ಸ್ಟ್ರಾಟಜಿ. ಹಾಗಾಗಿ ಸೈಲೆಂಟು, ಎಲ್ಲೂ ಗುರುತಿಸ್ಕೊಳ್ಳಲ್ಲ, ಹೆಚ್ಚಿಗೆ ಕಾಣಿಸ್ಕೊಳ್ಳಲ್ಲ. ಇಷ್ಟೊತ್ತಿಗೆ ಈ ರೀತಿ ಕೆಲಸ ಮಾಡಿ ಟಫ್ ನಟ್ ಕ್ರ್ಯಾಕ್ ಮಾಡಿದವರು ಟ್ರಬಲ್ ಶೂಟರ್ಸು ಹೆಸರು ಮಾಡಿಬಿಡ್ತಾರೆ. ಬಟ್ ಇವ್ರು ಹಂಗಲ್ಲ, ಸೈಲೆಂಟ್ ಆಗಿರ್ತಾರೆ. ತನಗೂ ಇದಕ್ಕೂ ಸಂಬಂಧ ಇಲ್ಲ, ತನಗೂ ಕೆಲಸಕ್ಕೆ ಮಾತ್ರ ಸಂಬಂಧ ಅನ್ನೋ ರೀತಿಯಲ್ಲಿ ಇರುವಂಥ ಒಂದು ವ್ಯಕ್ತಿತ್ವ. ಪಕ್ಷದ ಕೆಲಸ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ, ನನಗದರ ಕ್ರೆಡಿಟ್ಟೇ ಬೇಡ ಅನ್ನುವಂಥ ಒಬ್ಬ ಅಚ್ಚರಿಯ ನಾಯಕ. ಅವರನ್ನು ಪಿಕ್ ಮಾಡಿದ್ದಾರೆ ಈಗ ಕಾರ್ಯಾಧ್ಯಕ್ಷರಾಗಿ. ಈಗ 4 ರಾಜ್ಯಗಳ ಚುನಾವಣೆ ಇದೆಯಲ್ಲ, ತಮಿಳ್ನಾಡಿದೆ, ಅಸ್ಸಾಮು ಮತ್ತು ಕೇರಳದ ಎಲೆಕ್ಷನ್ ಇದೆ, ವೆಸ್ಟ್ ಬೆಂಗಾಲ್ದಿದೆ. 4 ಎಲೆಕ್ಷನ್ ಆಗುವಷ್ಟೊತ್ತಿಗೆ 6 ತಿಂಗಳು ಮುಗಿಯುತ್ತೆ. 6 ತಿಂಗಳು ಕಾರ್ಯಾಧ್ಯಕ್ಷರಾಗಿರ್ತಾರೆ. ಅಲ್ಲಿ ತನಕ JP ನಡ್ಡಾ ಅವರು ಹೆಸರಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದರೆ ಬಹುತೇಕ ಎಲ್ಲ ಜವಾಬ್ದಾರಿಗಳನ್ನು ಇವ್ರ ಹೆಗಲಿಗೆ ಹಾಕಲಾಗುತ್ತೆ, ನವೀನ್ ಅವರ ಹೆಗಲಿಗೆ ಹಾಕಲಾಗುತ್ತೆ. ಅಷ್ಟೊತ್ತಿಗೆ ಅಧಿಕೃತವಾಗಿ ಅವರನ್ನು ಇನ್ನು 6 ತಿಂಗಳಲ್ಲಿ ಅಧ್ಯಕ್ಷರು ಅಂತ ಘೋಷಣೆ ಮಾಡ್ತಾರೆ. ಜಸ್ಟ್ ಲೈಕ್ JP ನಡ್ಡಾ ಅವ್ರನ್ನ ಹಿಂಗೆ ಕಾರ್ಯಾಧ್ಯಕ್ಷರಾಗಿ ಮಾಡಿ ಆಮೇಲೆ ಅಧ್ಯಕ್ಷರನ್ನಾಗಿ ಮಾಡಿದ್ದು. ಸೊ BJP ಸಾರಥಿಯಾಗಿ ಯಂಗ್ಸ್ಟರ್, ಕಾಂಗ್ರೆಸ್ನಲ್ಲಿ ತದ್ವಿರುದ್ಧ ಪರಿಸ್ಥಿತಿ ಇರುವಾಗ, 84 ವರ್ಷದ ಖರ್ಗೆಯವರು ಅಧ್ಯಕ್ಷರಾಗಿರುವಾಗ BJP ಏನು ಮಾಡ್ತಿದೆ, ಯಾವ ರೀತಿ ನ್ಯೂ ಜನರೇಷನ್ಗೆ ಹೊಸ ಜನರೇಷನಲ್ ಶಿಫ್ಟ್ ಇದು ಅನ್ನೋ ರೀತಿ ಕಾಣಿಸೋ ಒಂದು ಬೆಳವಣಿಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಯುವಕರಿಗೆ ಎಂಥ ಅವಕಾಶ ಇದೆ, ನಿಷ್ಠೆಗೆ ಎಂಥ ಅವಕಾಶ ಇದೆ, ಪಕ್ಷಕ್ಕೋಸ್ಕರ ದುಡಿಯುವ ಕಾರ್ಯಕರ್ತರಿಗೆ ಎಂಥ ಅವಕಾಶ ಇದೆ. ಮತ್ತು ಯಾವತ್ತಿಗೂ ಅಧಿಕಾರಕ್ಕೆ ಮಾನದಂಡ ಕೆಲಸ, ಅವರ ನಿಷ್ಠೆ, ಸಾಮರ್ಥ್ಯ ಮಾತ್ರ ಅನ್ನೋದನ್ನು ಮತ್ತೊಮ್ಮೆ ಖಚಿತಪಡಿಸ್ತಿದ್ದಾರೆ. ಇತ್ತೀಚೆಗೆ ಮೋದಿ ಅಮಿತ್ ಶಾ ಕೊಟ್ಟಿರುವಂಥ ಸರ್ಪ್ರೈಸ್ಗಳು ಒಂದೆರಡಲ್ಲ. ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಮತ್ತು ಇತ್ತೀಚೆಗೆ ಗುಜರಾತ್ನಲ್ಲಿ DCM ಆಯ್ಕೆ ಆಯಿತು. ಎಲ್ಲ ಕಡೆನೂ ಸರ್ಪ್ರೈಸು, ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಅಧ್ಯಕ್ಷ ಕುರ್ಚಿ ವಿಚಾರದಲ್ಲೂ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಪ್ರಹ್ಲಾದ್ ಜೋಶಿ ಮತ್ತು ಉತ್ತರ ಪ್ರದೇಶದಿಂದ ಆಯ್ಕೆ ಆಗ್ತಾರಾ, ದೇವೇಂದ್ರ ಫಡ್ನವೀಸ್ ಆಯ್ಕೆ ಆಗ್ತಾರೆ, ಈ ಥರ ಇದ್ದಿತ್ತು. ಅದರಲ್ಲೂ ಭೂಪೇಂದ್ರ ಯಾದವ್ ಅವರು ಅಮಿತ್ ಶಾ ಅವ್ರ ರೈಟ್ ಹ್ಯಾಂಡು ಅವರೇ ಆಗ್ತಾರೆ ಅನ್ನೋ ಥರ ಇತ್ತು. ಬಟ್ RSSಗೆ ಅವರು ಇಷ್ಟ ಇಲ್ಲ. RSS ಕಡೆಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು
ಆಗಬೇಕು ಅನ್ನುವಂಥ ಒತ್ತಡ, ಇದೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯಗಳಿತ್ತು. ಬಟ್ RSS BJP ನಡುವೆ ಈಗ ಎಲ್ಲ ಕ್ಲಿಯರ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. 29ಕ್ಕೂ ಮೋದಿ ನಾಯಕತ್ವ ಅನ್ನುವ ಬಿಗ್ ಹಿಂಟು RSS ಕಡೆಯಿಂದನೇ. ಮೋಹನ್ ಭಾಗವತ್ ಅವ್ರು ಮೊನ್ನೆ ಏನು ಹೇಳಿದ್ರು ಈ ಪ್ರಶ್ನೆಗೆ, 29ಕ್ಕೆ ಯಾರು ನಾಯಕರಾಗಬೇಕು ಅನ್ನೋದನ್ನು ಮೋದಿ ನಿರ್ಧರಿಸ್ತಾರೆ ಅಂದುಬಿಟ್ರು. ಸೊ ಅಷ್ಟು ಸಾಮರಸ್ಯದಿಂದ ಮುನ್ನುಗ್ಗುವ, ಯಾಕೆ ಇಬ್ರಿಗೂ ಹೆಸರು ಸಿಗತ್ತಲ್ವ. ಮೋದಿ ಅವಧಿಯಲ್ಲಿ ಏನೇನಾಯಿತು ಅಂತ ಹೇಗೆ ಹೇಳ್ತಾರೋ, ಭಾಗವತ್ ಅವಧಿಯಲ್ಲಿ ವೆಸ್ಟ್ ಬೆಂಗಾಲ್ ಗೆದ್ರು, ಭಾಗವತೇ ಹೋಗಿ ಸ್ವತಃ ತಾನೇ ಹೋಗಿ ರ್ಯಾಲಿ ಮಾಡಿದ್ರು ಅನ್ನೋದು ಅವ್ರಿಗೂ ಹೋಗುತ್ತಲ್ವ ಕ್ರೆಡಿಟು. ಸೊ ಮೋದಿ ಜೊತೆಗೆ ಜೋಡೆತ್ತಿನಂತೆ ಹೆಗಲು ಕೊಡೋದಕ್ಕೆ ಈಗ ಮೋಹನ್ ಭಾಗವತ್ ಅವರು ಅಖಾಡಕ್ಕೆ ಧುಮುಕಿರೋದು ಗಮನಿಸ್ತಾ ಇದ್ದೀವಿ ನಾವು. ವಿವಿಧ ಚುನಾವಣೆಗಳಲ್ಲಿ ಕೇರಳದಲ್ಲಿರಬಹುದು, ಎಲ್ಲ ಕಡೆನೂ RSS ಅಷ್ಟು ರೂಟ್ ಲೆವೆಲಿಂದ ಮತ್ತೆ ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡೋಕ್ಕೆಲ್ಲ ಇಳಿದಿದೆ. ಈ ನಿತಿನ್ ನಬೀನ್ ಅವರು ಪಕ್ಷನಿಷ್ಠ ಅನ್ನೋದಕ್ಕೆ ಇನ್ನೊಂದು ಹೆಸರಿನಂತಿದ್ದಾರೆ. ಸೊ RSSಗೂ ಮೆಚ್ಚುಗೆಯಾಗಿರುವ, ಹೆಚ್ಚು ಅಬ್ಬರ ಆರ್ಭಟ ಮಾಡೋದಕ್ಕೆ ಹೋದರೆ, ಎಲ್ಲರೂ ಓವರ್ಟೇಕ್ ಮಾಡ್ತೀನಿ ಅಂತ ಹೋದರೆ, ಎಷ್ಟೇ ಬುದ್ಧಿವಂತ ಆಗಿದ್ರು ಆತ ಹೆಚ್ಚು ದಿನ ಉಳ್ಕೊಳ್ಳಲ್ಲ. ತುಂಬ ಜನಕ್ಕೆ ಆಗೋ ಸಮಸ್ಯೆ ಅದೇನೆ. ಆದರೆ ಇವರು ಎಲ್ಲರಿಗೂ ಓಕೆ ಅನಿಸಿದೆ ಕಾರಣಕ್ಕೆ ನಾನ್ ಕಾಂಟ್ರವರ್ಷಿಯಲ್ಲು, ಸಿಕ್ಕಾಪಟ್ಟೆ ಬುದ್ಧಿವಂತಿಕೆಗಿಂತಲೂ ಹೆಚ್ಚು ಹಾರ್ಡ್ ವರ್ಕಿಂಗು, ಕೊಟ್ಟ ಕೆಲಸವನ್ನು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬೇಗ ಮಾಡಿ ಮುಗಿಸ್ತಾರೆ ಅನ್ನೋದು ಇವರ ಆಯ್ಕೆಗೆ ಕಾರಣ ಆಗಿದೆ. ಸೊ ಒಂದು ಮೆಗಾ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಎಲೆಕ್ಷನ್ನೇ ಮುಗಿದು ಹೋದ ರಾಜ್ಯದಿಂದ ಯಾಕೆ ಪಿಕ್ ಮಾಡಿದ್ದಾರಪ್ಪ ಅನ್ನುವಂಥ ಆಶ್ಚರ್ಯದ ನಡುವೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಈಗ ಕಾಣಿಸ್ತಾ ಇರೋದು. ವಿದ್ಯಾರ್ಥಿಯಾಗಿದ್ದಾಗೆ BJPಯ ಸಂಪರ್ಕಕ್ಕೆ ಬರ್ತಾರೆ ಅವರು. ದಿವಂಗತ ನವೀನ್ ಕಿಶೋರ್ ಅವರ ಪುತ್ರ, ಜನಸಂಘದ ನಾಯಕರಾಗಿದ್ದ ನವೀನ್ ಕಿಶೋರ್ ಅವರ ಪುತ್ರ 2000ರಲ್ಲಿ ರಾಜಕೀಯಕ್ಕೆ ಅಂದರೆ ಅಧಿಕೃತವಾಗಿ ಅವರು ಪದಾರ್ಪಣೆ ಮಾಡೋದು. 26ನೇ ವಯಸ್ಸಲ್ಲಿ ಮೊದಲ ಸಲ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಪಟ್ನಾದ ಬಂಕಿಪುರದಿಂದ 5 ಬಾರಿ ಶಾಸಕರಾಗಿ ದಾಖಲೆ ನಿರ್ಮಿಸಿದ್ದಾರೆ. ತಳಮಟ್ಟದ ಕಾರ್ಯಕರ್ತರ ಜೊತೆ ಸಿಕ್ಕಾಪಟ್ಟೆ ಒಳ್ಳೆ ನಂಟನ್ನು ಇಟ್ಕೊಂಡಿದ್ದಾರೆ. ಕೋಆರ್ಡಿನೇಷನ್ ಅಂತ ಬಂದಾಗ, ಸಾಮರಸ್ಯ ತರೋದು, ಕೋಆರ್ಡಿನೇಷನ್ ಮೂಡಿಸೋದು ಅಂತ ಬಂದಾಗ ಇವರಷ್ಟು ಬೆಸ್ಟ್ ಆಪ್ಷನ್ ಅಂತ ಬೇರೆಯವರು ಕಾಣಿಸ್ತಿಲ್ವಂತೆ. ಆ ರೀತಿ ಕೋಆರ್ಡಿನೇಷನ್ ಎಕ್ಸ್ಪರ್ಟ್ ಅಂತ ಇವರಿಗೆ ಪಕ್ಷದಲ್ಲಿ ಕಾರ್ಯಕರ್ತರು ಕರೀತಾರೆ. ಈಗ ಮೋದಿಯವರು ಈ ಆಯ್ಕೆಯನ್ನು ವಿವರಿಸಿರೋದು, ಬಣ್ಣಿಸಿರೋದು ಹಾಗೇನೆ ನೋಡಿ. ನಿತಿನ್ ಪರಿಶ್ರಮಿ ಕಾರ್ಯಕರ್ತ, ಸಂಘಟನೆಯಲ್ಲಿ ಅನುಭವ ಹೊಂದಿರುವ ಇವರು ಜನರ ಆಕಾಂಕ್ಷೆ ಈಡೇರಿಸೋದಕ್ಕೆ ಕೆಲಸ ಮಾಡಿದ್ದಾರೆ. ಅವರ ಸಮರ್ಪಣೆ ಮುಂಬರೋ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸುವಂಥ ವಿಶ್ವಾಸ ಇದೆ ಅಂತ ಅಭಿನಂದನೆ ಸಲ್ಲಿಸಿದ್ದಾರೆ. ಈಗ ಬಿಹಾರದ ನಾಯಕ ಫಸ್ಟ್ ಟೈಮ್ ಇಷ್ಟು ಸಣ್ಣ ವಯಸ್ಸಿನ ನಾಯಕ ಕಾರ್ಯಾಧ್ಯಕ್ಷರಾಗಿರೋದು ಮತ್ತು ಅಧ್ಯಕ್ಷ ಕುರ್ಚಿಯತ್ತ ಹೆಜ್ಜೆ ಇಡ್ತಾ ಇರೋದು. ನಿತಿನ್ ನಬೀನ್ ಅವರ ಇನ್ನೊಂದು ವಿಶೇಷ ಗುಣ, ಅವರು ಯಂಗ್ಸ್ಟರ್ ಆಗಿದ್ದರೂ ಕೂಡ ಸೀನಿಯರ್ಸ್ ಜೊತೆಗೆ ತುಂಬ ಚೆನ್ನಾಗಿ ಬೆರೀತಾರೆ. ಸೀನಿಯರ್ಸನ್ನು ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ. ಆರಂಭದಲ್ಲಿ ನಾನು ಈ ಪಾಯಿಂಟ್ ಮೆನ್ಷನ್ ಮಾಡಿದೆ, ಲೀಡರ್ಶಿಪ್ ಜೊತೆಗೆ ತುಂಬ ಚೆನ್ನಾಗಿ ಅಲೈನ್ ಆಗ್ತಾರೆ ಇವರು ಅನ್ನೋದೆಲ್ಲ ಫ್ಯಾಕ್ಟರ್ ಇಲ್ಲಿ ಕನ್ಸಿಡರ್ ಆಗಿರೋದು. ಯಾವ ರೀತಿ ಆಯ್ಕೆ ಮಾಡುತ್ತೆ BJP, ಎಲ್ರಿಗೂ ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಇರಬಹುದು ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ ಜಟಾಪಟಿ ಆಗ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ನಾಯಕತ್ವ, CM ಆಯ್ಕೆಲೆಲ್ಲ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿರುವಂಥ ಸಮಯ ಇರುತ್ತೆ. ಆದರೆ BJP ಹೈಕಮಾಂಡ್ ಯಾವ ರೀತಿ ಆಯ್ಕೆ ಮಾಡುತ್ತೆ, ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡುತ್ತೆ ಮತ್ತು BJPಯಲ್ಲಿ ನಾಯಕರ ಕೊರತೆ ಯಾವ ಕಾಲಕ್ಕೂ ಬರಲ್ಲ, ಆ ರೀತಿಯಲ್ಲಿದ್ದಾರೆ ನಾಯಕರು ಅನ್ನುವಂಥ ಒಂದು ಸಂದೇಶ ಕೂಡ ಇದೆ ಇಲ್ಲಿ. ಕಾಣ್ತಿರೋರೇ ಇಷ್ಟು ಜನ, ಆದರೆ ಕಾಣದಿರುವಂತಹ ಕೆಲಸಗಾರರು ಎಷ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಕಾರ್ಯಕರ್ತರಿಗೆ ಹುರುಪು ತುಂಬೋದಕ್ಕೆ ನೋಡಿ, ಈ ರೀತಿ ಕೆಲಸ ಮಾಡಿ ಯಾರು ಬೇಕಾದರೂ ಟಾಪ್ ಲೆವೆಲ್ಗೆ ಏರಬಹುದು ಅನ್ನುವಂಥ ಒಂದು ಮೆಸೇಜ್ ಕೂಡ ಇದೆ. ಹಾಗಾಗಿ NDA ಕೋಆರ್ಡಿನೇಷನ್ನಲ್ಲೂ ಕೂಡ ಇವರ ಪಾತ್ರ ದೊಡ್ಡದಿರುತ್ತೆ. NDA ಗಟ್ಟಿಯಾಗಿಟ್ಕೊಳ್ಳುವಲ್ಲೂ ಅನ್ನೋ ಕಾರಣಕ್ಕೂ ಕೂಡ ಈ ಆಯ್ಕೆ ಮಾಡಲಾಗಿದೆ. ಹಲವಾರು ರೀಸನ್ಸು ನಿತಿನ್ ನಬೀನ್ ಅವರ ಈ ಅಚ್ಚರಿಯ ಆಯ್ಕೆಯ ಹಿಂದೆ ಕಂಡು ಬರ್ತಾ ಇರೋದು. ಎಲ್ಲರಿಗೂ ಇದರಲ್ಲಿ ಏನಿದೆ ಹೊಸ ಲೆಕ್ಕಾಚಾರ ಅಂತ ಅಂದುಕೊಳ್ತಿರುವಾಗ ಅಮಿತ್ ಶಾ ಅವರು ಸುಮ್ಮನೆ ಅಲ್ಲ ಇವ್ರನ್ನ ಡೆಲ್ಲಿಗೆ ಕರ್ಕೊಂಡು ಬಂದಿದ್ದು ಅನ್ನೋದೊಂದು ಆನ್ಸರ್ ಸಿಗ್ತಿದೆ. ಮತ್ತು ಡೆಲ್ಲಿಯಲ್ಲಿ ಇವರು ಮಾಡಿದ ಪರಿವರ್ತನೆಗೆ ಮೋದಿಯೇ ಬೆರಗಾಗಿದ್ರು ಅನ್ನೋದು ಕೂಡ ವಿಚಾರ. ಸೊ RSS BJP ಸಮನ್ವಯ ಸೂತ್ರದಡಿಯಲ್ಲಿ ಇಬ್ಬರೂ ಕೂಡ ಒಪ್ಪಿಕೊಂಡು ಈ ನಾಯಕನಿಗೆ ಪಟ್ಟ ಕಟ್ಟೋದು ಈಗ ಖಚಿತವಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.